ಕಿಟ್ಟು, ರಿಸಲ್ಟ್ ಬಂತಾ? ಹಾಂ, ಬಂತು. ಆದರೆ ಒಂದು ಗುಡ್ ನ್ಯೂಸು ಒಂದು ಬ್ಯಾಡ್ ನ್ಯೂಸ್ ಪಪ್ಪ. ಮೊದಲು ಗುಡ್ ನ್ಯೂಸ್ ಹೇಳು. ಪಪ್ಪ, ನಾನು ಪಾಸಾದೆ. ಮತ್ತೆ ಬ್ಯಾಡ್ ನ್ಯೂಸು? ನಾನು ಹೇಳಿದ ಗುಡ್ ನ್ಯೂಸು ಸುಳ್ಳು. ಅಪ್ಪ, ನಾನು ಓದಲ್ಲ. ನಾನು ಸಾಯ್ತೀನಿ ಓದಿದ್ರೆ. ಅದೇಗೋ? ನಾನು ಓದಿದ್ರೆ ಪಾಸ್ ಆಗ್ತೀನಿ. ಪಾಸ್ ಆದರೆ ನಾನು ಖುಷಿಯಾಗಿ ಆಟ ಆಡ್ತೀನಿ. ಆಟ ಆಡಿದ್ರೆ ಸುಸ್ತಾಗ್ತೀನಿ. ಸುಸ್ತಾದರೆ ಕಾಯಿಲೆ ಬರುತ್ತೆ. ಕಾಯಿಲೆ ಬಂದರೆ ಸಾಯ್ತೀನಿ. ಅದಕ್ಕೆ ನಾನು ಓದೋದಿಲ್ಲ ಅಪ್ಪ. ಅಪ್ಪ, ಇವತ್ತು ನಾನು 10 ರೂಪಾಯಿ ಉಳಿಸಿದ್ದೀನಿ. ಹೇಗೆ ಉಳಿಸ್ದೆ ಹೇಳು? ನಾನು ಶಾಲೆಯಿಂದ ಮನೆಗೆ ಬಸ್ಸಿಂದೇನೆ ಹೊರಡು ಬಂದೆ. ಹಾಗಾಗಿ 10 ರೂಪಾಯಿ ಉಳಿಸಿದ್ದೀನಿ. ಅರೆ ದಡ್ಡ, ಓಡಿನೇ ಬರೋದಿದ್ರೆ ಕ್ಯಾಬಿಂದೆ ಓಡಿ ಬರಬೇಕಿತ್ತು. 100 ರೂಪಾಯಿ ಉಳಿತಿತ್ತಲ್ಲ. ಏನದು ಕೈಯಲ್ಲಿರೋದು? ಪಾಪ, ಮಾರ್ಕ್ಸ್ ಕಾರ್ಡು ಪಾಪ. ಅಲ್ಲಿ ತೋರಿಸು. ಏನೋ ಇದು? ಒಳ್ಳೆ ಫೋನ್ ನಂಬರ್ ಸಂಖ್ಯೆ ಥರ ಸಿಂಗಲ್ ಡಿಜಿಟ್ ತಗೊಂಡಿದ್ದೀಯಾ? ನಾಚಿಕೆ ಆಗೋದಿಲ್ವಾ ನನ್ನ ಮಗ ಆಗಿ ಈ ಥರ ಕಡಿಮೆ ಮಾರ್ಕ್ಸ್ ತಗೊಳ್ಳೋದಕ್ಕೆ? ಪಾಪ, ಇದು ನಿಮ್ಮದು ಮಾರ್ಕ್ಸ್ ಕಾರ್ಡ್ ಪಾಪ, ನಂದಲ್ಲ. ಇಂದು ತುಂಬ ತಲೆಹರಟೆ ಆಯಿತು. ನಾನೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡು. ನಿಜವಾದ ಕನ್ನಡಿಗರು ಅಂದರೆ ಯಾರೋ? ಯಾರು ಇಂಗ್ಲೀಷಲ್ಲಿ ಫೇಲ್ ಆಗ್ತಾರೋ ಅವರೇ ನಿಜವಾದ ಕನ್ನಡಿಗರು ಪಾಪ. ತಲೆಹರಟೆ ಅಂತಂದು ನಮ್ಮ ದೇಶದ ಬಗ್ಗೆ ಆದರೂ ಏನಾದರೂ ಗೊತ್ತಿದೆಯೋ ನೋಡ್ತೀನಿ. ಮೊಟ್ಟ ಮೊದಲನೇದಾಗಿ ನಮ್ಮ ಭಾರತದ ಬಾವುಟನ ಎಲ್ಲಿ ಹಾರಿಸಿದ್ರೆ ಹೇಳು? ಸೋ ಸಿಂಪಲ್ ಪಾಪ, ಗಾಳಿಯಲ್ಲಿ ಹಾರಿಸಿದ್ರು.